ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇದರಲ್ಲಿ ನಾವೆಲ್ಲ MLA ಗಳು ನಮಗೆ ಬೆಂಗಳೂರಿನಲ್ಲಿ ಲೆಜಿಸ್ಲೇಟಿವ್ ಹೌಸ್ ಅಂತ ಕೊಠಡಿಯನ್ನು ಕೊಡ್ತಾರೆ. ಮತ್ ನಮ್ ಕೆಲಸ ನಾವಲ್ಲಿ ಇರ್ತೇವೆ. ಅಧಿವೇಶನ ಆಗುವಂತ ಸಂದರ್ಭದಲ್ಲಿ ವಿಧಾನಸೌಧದೊಳಗೆ ಹೋಗ್ತೇವೆ, ಅಲ್ಲಿ ಅಧಿವೇಶನ ಆಗ್ತದೆ. ಈಗ 2 ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ MLA ಗಳ ರೂಮಿಗೆ ಹೋದ್ರೆ ಔಟ್ ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ. ಪ್ಯಾಡ್ ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಎಲ್ಲ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ. ನಾವ್ ಯಾರು ಅದನ್ನ ಕೇಳಲಿಲ್ಲ, ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ನಾವು LH ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಕೇಳಿದಾಗ ಯಾರು ಇದನ್ನ ಯಾಕೆ ಹಾಕಿದ್ರಿ, ಉಪಯೋಗ ಆಗ್ತಾ ಇಲ್ಲ, ಸ್ಮಾರ್ಟ್ ಲಾಕ್ ಏನ್ ಅಗತ್ಯ ಏನು, ಹೊರಗೆ ಪ್ಯಾಡ್ ಲಾಕ್ ಇದೆ, ಒಳಗೆ ನೀವು ಸ್ಮಾರ್ಟ್ ಲಾಕ್ ಹಾಕಿದ್ದೀರಿ ಯಾಕಂತ ಕೇಳಿದ್ರೆ, ಇಲ್ಲ ಅದು ಸ್ಪೀಕರ್ ಅವರ ಆಫೀಸ್ ಇಂದ ನಮಗೆ ಸೂಚನೆ ಬಂದಿದೆ ಅನ್ನುವಂತ ಹೇಳಿದ್ರು. ನಮ್ಮಲ್ಲಿ ಬೆಡ್ಶೀಟ್, ಕರ್ಟನ್, ಪಿಲ್ಲೋ ಯಾರು ಹೇಳಿಲ್ಲ ಚೇಂಜ್ ಮಾಡಿ ಅಂತ, ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮ LH ಅಲ್ಲಿ ಇರುವಂತ ಕಾರ್ಗಳು, ವಿಧಾನಸೌಧದಲ್ಲಿರುವ ಕಾರ್ಗಳು ಎಲ್ಲ ಅಪೋಸಿಟ್ಗಳನ್ನ ಚೇಂಜ್ ಮಾಡಿದ್ದಾರೆ. ಎಲ್ಲ ಅಪೋಸಿಟ್ಗಳು ಚೇಂಜ್ ಆಗಿದೆ. ಸೀಟ್ ಕವರ್ ಇದು ಎಲ್ಲದೂ ಚೇಂಜ್ ಆಗಿದೆ. ನಮ್ಮ ಒಂದು MLA ರೂಮ್ ಅಲ್ಲಿ ಒಂದು ಸ್ಮಾರ್ಟ್ ಇದನ್ನ ಹಾಕಿದ್ದಾರೆ, ಲಾಕರ್, ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ. ನಾವ್ಯಾರು ಕೇಳಲಿಲ್ಲ, ಸ್ಮಾರ್ಟ್ ಲಾಕರ್ ಎಲ್ಲ ರೂಮ್ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವು ಆನ್ಲೈನ್ ನಲ್ಲಿ ನೋಡಿದ್ರೆ ಅದರ ರೇಟ್ ಡಿಫರೆನ್ಸ್ ಎಷ್ಟಿದೆ ಅಂತ, ಸ್ಮಾರ್ಟ್ ಡೋರ್ ಲಾಕ್ಸ್ ಗೆ ಗವರ್ಮೆಂಟ್ ಇಂದ ಕೋಟ್ ಏನ್ ತಗೊಂಡಿದ್ದಾರೆ, ಇವ್ರು ಹಾಕಿದ್ದಾರೆ 49,000 ಹಾಕಿದ್ದಾರೆ. ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಗೂಗಲ್ ಅಲ್ಲಿ ಆನ್ಲೈನ್ ಆಗಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅಮೆಝಾನ್ ಬೇರೆ ಬೇರೆ ನೋಡಿದ್ರೆ 16,600 ರೂಪಾಯಿ ಇದೆ ಈ ಲಾಕ್ಸ್ ಗೆ. ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ, ಸೇಫ್ ಲಾಕರ್ಸ್, ಅದಕ್ಕೆ 35,000 ಗವರ್ಮೆಂಟ್ ಕೊಟ್ಟಿದೆ. ಇವರು ಹಾಕಿದ್ರಲ್ಲಿ 8,100 ರೂಪಾಯಿ ಮಾರ್ಕೆಟ್ ಅಲ್ಲಿ ಹೊರಗಡೆ ಸಿಗ್ತದೆ. ಎನರ್ಜಿ ಸೊಲ್ಯೂಷನ್, ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ 19,500 ರೂಪಾಯಿ. ಅದಕ್ಕೆ ಗವರ್ಮೆಂಟ್ ರೇಟ್, ಮಾರ್ಕೆಟ್ ಅಲ್ಲಿ 30,000 ಸಿಗ್ತದೆ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ 30,000. 90,500 ಗವರ್ಮೆಂಟ್ ಕೋಡ್. ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ರೇಟ್ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ 30,000 ಸಿಗ್ತದೆ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ 65,000 ಇದೆ. ಮಾರ್ಕೆಟ್ ಅಲ್ಲಿ 16,000ದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಇದೆಲ್ಲ ಹೈಫೈ ಎಲ್ಲ ನೋಡಿದ್ರು ಸಹ 53,000 ಕೊಡ್ತದೆ ಮ್ಯಾಕ್ಸಿಮಮ್. ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್, ಸ್ಮಾರ್ಟ್ ಲಾಕರ್ಸ್, ಸ್ಟೇನ್ಲೆಸ್, ಇದೆಲ್ಲ 224 ನಂಬರ್ಸ್. ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ 224 ಇದನ್ನ ತಗೊಂಡಿದ್ದಾರೆ. ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ 123 ಇದೆ. ಇದನ್ನ ಬಿಟ್ಟು ಇದೆಲ್ಲ ಈ ಸ್ಮಾರ್ಟ್ ಲಾಕ್ ಕಂಪನಿ, ಆ ಕಂಪನಿದ ವಿಷಯ ಯಾವ್ದು ಸಹ ಇಲ್ಲ, ನಮ್ಮ ಹತ್ರ ಏನ್ ಸಹ ಕೊಡ್ಲಿಲ್ಲ. ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿ ತಂದಿದ್ದಾರೆ. ಕೇಳಿದ್ರೆ ಅಲ್ಲಿ ಹೀಗೆ ಕೂಡಲ ಮಂಗಳೂರು ಸೈಡ್ ಅವರು ಯಾರೋ ಹಾಕಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ ವಿನ ನಿಮಗೆ ಕರೆಕ್ಟ್ ಆದ ಒಪಿನಿಯನ್ ಎಷ್ಟು ಅವ್ರಿಗೆ ಸಿಕ್ಕಿಲ್ಲ. ಪುಸ್ತಕ ಮೇಳ ಅಂತ ಮಾಡಿದ್ರು. ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ. ಪುಸ್ತಕ ಲೈಬ್ರರಿ ಅವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ. ಖರ್ಚು ನೋಡಿದ್ರೆ 5 ದಿನ ಪುಸ್ತಕ ಮೇಳ ಮಾಡಿದ್ದಾರೆ, 4.5 ಕೋಟಿ, ಆಲ್ಮೋಸ್ಟ್ 1 crore a day ಪುಸ್ತಕ ಮೇಳ ಮಾಡಿದ್ದಕ್ಕೆ. ಪುಸ್ತಕ ತಗೊಳ್ಳಿಲ್ಲ, ಪುಸ್ತಕ ಮೇಳ ಮಾಡಿದ್ದಕ್ಕೆ 4.5 crores for 5 days. ನೀವು ವಿಧಾನಸೌಧ ಹೋದ್ರೆ ಅವ್ರದ್ದು ಅಲ್ಲಿ ಕೂತ್ಕೊಳ್ಳುವಂತದ್ರ ಮೇಲೆ ಏನಿದೆ ಅದನ್ನೆಲ್ಲ ರೋಸ್ ವುಡ್ ಅಲ್ಲಿ BT ಅಂತ ಹೇಳ್ತೇವೆ, BT ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನ ಸೌಂದರ್ಯೀಕರಣ ಮಾಡಿದ್ದಾರೆ. ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿ ತುಂಬಿಸಿಗೆ ತೋಡೆ ಆಗಿದೆ, ಅದು ತೋಡ್ ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಲ್ಲೆಲ್ಲಿ ಈಗ ಸರ್ಕಾರ ನಮ್ಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ.
ಯಾರದೇ ದುಡ್ಡು ಬರಲಿಲ್ಲ ಇಷ್ಟವರೆಗೆ, ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ. ದುಡ್ಡು ಬರ್ತಾನೆ ಇಲ್ಲ, ಪಾಸ್ ಆಗ್ತಾನೆ ಇಲ್ಲ. ನಿಮ್ಮತ್ ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ, ಅದು ಬೇರೆ ವಿಷಯ. ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದಂತ ಸ್ಟೇಟ್ ಗವರ್ಮೆಂಟ್. ಫಿಸಿಕಲ್ ಡಿಸಿಪ್ಲಿನ್ 5 ಪೈಸೆ ಇಲ್ಲ, ನಾವೆಲ್ಲ ಸಾಲದಲ್ಲಿದ್ದೇವೆ. ಇದರಲ್ಲಿ ಇವರಿಗೆ ಪರ್ಚೇಸಿಗೆ 4G ಎಕ್ಸಾಮ್ಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ 4G ಎಕ್ಸಾಮ್ಷನ್ ಅನ್ನ ಕೊಟ್ಟಿದ್ದಾರೆ. 4G ಎಕ್ಸಾಮ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲಾದ್ರೂ ಟೆಂಡರ್ ಅದು ಇದು ಎಲ್ಲಾದ್ರೂ ಇರ್ತದೆ. ಇದಕ್ಕೆ ಕೋರ್ಟ್ ತಗೊಳ್ತಾರೆ, ಯಾರಿಗೆ ಬೇಕಾದ್ರೆ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಎಕ್ಸಾಮ್ಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಕ್ಸಾಮ್ಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ ಏನೆಲ್ಲ ಆಗಿದೆ ಅನ್ನುವಂಥದ್ರ ಬಗ್ಗೆ. ಈ ಕೋಟ್ಯಾಂತರ ಖರ್ಚು ಮಾಡಿದ ಮರದ ಬಾಗಿಲು ನಾನು ಈಗ ಹೇಳಿದೆ, ರೋಸ್ ವುಡ್ ಮಾಡಿದಂತ ಬಾಗಿಲು, ಕಾರ್ಪೆಟಿಂಗ್ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ. ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿಟ್ಟಿದ್ದಾರೆ. ಈಗ ಇವರ ಮೇಲೆ ಇವರು ಗೌರ್ಮೆಂಟ್ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು, ಇವರನ್ನೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಅವರ ಕೈಗುಂಬೆಯಾಗಿ ಇಷ್ಟವರೆಗೆ ವರ್ತಿಸ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ. ಈ ಸಿಚುವೇಶನ್ ಹೇಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ತೆಗೆದುಕೊಂಡು ಅವರಿಂದ ಪಾಸ್ ಮಾಡ್ಕೊಂಡು ಆಮೇಲೆ ಇದೆಲ್ಲ ಮಾಡ್ಬೇಕು. ಆ ರೀತಿಯ ವ್ಯವಸ್ಥೆನೇ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕನ್ಕರೆನ್ಸ್ ತಗೊಳ್ಳುವಂತ ವ್ಯವಸ್ಥೆನೇ ಇಲ್ಲ. ನಮ್ಮ ಡಿಮಾಂಡ್ ಏನಿದೆ, ಈ ರೀತಿಯ ಒಂದು ಸ್ಪೀಕರ್ ನ ಸೀಟ್ ಏನಿದೆ, ಸಂವಿಧಾನಿಕ ಹುದ್ದೆ ಏನಿದೆ, ಇಲ್ಲಿರುವಂತಹ ಭ್ರಷ್ಟಾಚಾರದ ಮಾತುಗಳು ಏನ್ ನಮ್ಗೆ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ಇದರ ಬಗ್ಗೆ ಪ್ರೂಫ್ ಗೀಫ್ ಎಲ್ಲ ಇವ್ರು ಕೇಳಬೇಕಾಗ್ತದೆ. ಮೊದಲನೇದಾಗಿ ಸ್ಪೀಕರ್ ಆಫೀಸ್ ಅನ್ನ RTI ವ್ಯಾಪ್ತಿಯಲ್ಲಿ ತರಬೇಕು. ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು RTI ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು. RTI ವ್ಯಾಪ್ತಿಯಲ್ಲಿ ಇಲ್ಲ, ನಾವು ಪ್ರಶ್ನೆ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ. ಇಷ್ಟ ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿಯ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಾಕಿಸಿಕೊಂಡಂತ ಪ್ರಕರಣ ಇಷ್ಟವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಆಗ್ಲಿಲ್ಲ. ಹೀಗಾಗಿದೆ. ಮತ್ತೊಂದು ಎರಡನೇ ಡಿಮಾಂಡ್, ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದೆಲ್ಲ ಹಗರಣಗಳಿಗೆ ಏನು ಬರ್ತಾ ಇದೆ, ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗ್ತದೆ. 2023 ಜುಲೈಯಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು. 10 ಜನರನ್ನ, ಬಿಜೆಪಿ ಶಾಸಕರನ್ನ ಅಮಾನತ್ ಆಯ್ತು. ಮತ್ತೆ ಆಮೇಲೆ ಸರಿ ಮಾಡ್ಕೊಂಡ್ರು. 2025 ಮಾರ್ಚ್ಗೆ 18 ಜನ ಶಾಸಕರನ್ನ ಅಮಾನತ್ ಮಾಡಿದ್ರು. ಅಮಾನತನ್ನ ಅವರು ವಾಪಸ್ ತೆಗೆದುಕೊಂಡು, ವಾಪಸ್ ಸಂದರ್ಭದಲ್ಲಿ ಶಾಸಕರೆಲ್ಲ ಏನೋ ಹೇಳಿದ್ದಾರೆ, ಬಂದು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾರೇ ಅವ್ರ ಹತ್ರ ಹೋಗಿ ತಪ್ಪಾಗಿದೆ ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಎಷ್ಟರವರೆಗೆ. ಹಿಸ್ ಆರ್ಡರ್ ಕೆನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಹೈಕೋರ್ಟ್ಗೆ ಹೋದ್ರೆ, ಸುಪ್ರೀಂ ಕೋರ್ಟ್ಗೆ ಹೋಗದೆ ಇದು ಹೋಗ್ತದೆ ಅನ್ನುವಂತ ಗೊತ್ತಿತ್ತು, ಅದನ್ನ ವಾಪಸ್ ತಗೊಂಡು. ಇದೆಲ್ಲ ಅದನ್ನ ನೋಡುವಾಗ ಇದನ್ನ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಅನ್ನ ಅವ್ರು ಹೇಳಿದಾಗೆ ಕೇಳ್ಕೊಂಡು, ಅವರಿಗೆ ಬೇಕಾದಷ್ಟು ಹಣವನ್ನ ಗೌರ್ಮೆಂಟ್ ತೆಗೆದುಕೊಂಡು 4G ಎಕ್ಸಾಮ್ಷನ್ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವು ಎಲ್ಲರಿಗೆ ಸಿಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ನಮ್ಮ ಲೌಂಜ್ ಏನಿದೆ, ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ, ಅದನ್ನ ಆಲ್ಮೋಸ್ಟ್ ಮಸಾಜ್ ಪಾರ್ಲರ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಮಸಾಜಿಂಗ್ ಮೆಷಿನ್ ಎಲ್ಲ ತಂದಿಟ್ಟಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಳ್ಲಿಕ್ಕೆ, ಕಂಪನಿಯವರು ಬಂದು ಆ ಮಸಾಜ್ ಮೆಷಿನ್ ಮಾಡುವಂತ ಮೆಷಿನ್ ಅನ್ನ ಶಾಸಕರಿಗೆ ಮಾರ್ಕೆಟಿಂಗ್ ಮಾಡುದು, ಮತ್ತೆ ಅಲ್ಲೇ 3-4 ಮೆಷಿನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿರುವಂತಹ ಎಲ್ಲರಿಗೂ ಸಹ ಫ್ರೀ ಫುಡ್ ಅಂತ ಮಾಡಿ, ಫ್ರೀ ಫುಡ್ ಬಂದವರಿಗೆ ಎಲ್ಲರಿಗೂ ಫ್ರೀ ಫುಡ್, ನಮ್ಗೆ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್. ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಲ್ಲ. ಸಬ್ಸಿಡಿ ಎಷ್ಟ ಅಥವಾ ಟೋಟಲಿ ಫ್ರೀ ಅದು ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಗಂಧ ಗಾಳಿ ನಮ್ಗೆ. ಯಾಕಂದ್ರೆ RTI ವ್ಯಾಪ್ತಿಯಲ್ಲಿ ಇಲ್ಲ ಎಲ್ಸ. RTI ವ್ಯಾಪ್ತಿಯಲ್ಲಿ ಈಗ ಅದನ್ನ ತರಲೇಬೇಕು. ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ, ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ
ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದನ್ನ ಆರ್ಟಿಐಗೆ ತರಲೇಬೇಕು. ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಂದ ಯಾರು ಸಿಟ್ಟಿಂಗ್ ಜಡ್ಜ್ ಇದ್ದಾರೆ, ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದರ ಎಂಕ್ವೈರಿ ಆಗ್ಲೇಬೇಕು. ಇದು ನಮ್ಮ ಕೋರಿಕೆ. 4G ಎಕ್ಸಾಮ್ಷನ್ ಆಗಿತ್ತಂತೂ ನಮಗೆ ಇನ್ನೂ ಅರ್ಥನೇ ಆಗ್ತಿಲ್ಲ. ಹೇಗೆ ಸೆಕ್ರೆಟರಿ ಅವರಿಗೆ 4G ಎಕ್ಸಾಮ್ಷನ್ ಕೊಟ್ರಂತ, ಯಾಕೆ ಕೊಟ್ರಂತ? ಟೆಂಡರ್ ಕರಿಬಹುದಿತ್ತಲ್ಲ, ಓಪನ್ ಆಗಿ ಮಾಡಬಹುದಿತ್ತು, ಓಪನ್ ಪ್ರೊಸೀಜರ್ ಮಾಡಬಹುದಿತ್ತು. ಆ ರೇಟಿಗೂ ಈ ರೇಟಿಗೂ, ಮಾರ್ಕೆಟ್ ರೇಟಿಗೂ ಗೌರ್ಮೆಂಟ್ ಕೋರ್ಟಿಗೂ ಅಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ನಾನು ಖಾಲಿ ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ. ಎಲ್ಲರೂ ಚೇಂಜ್ ಮಾಡಿ ಕೊಡ್ತಾರೆ. ನನಗೆ ಒಂದು ಹೇಳಿದ್ರೆ ಇದು ಬಂದಿದೆ, ಸಿಟ್ಟಿಂಗ್ ಚೇರ್ಸ್ ಎಷ್ಟು ಬಂದಿದೆ, ಈ ಆಫೀಸಲ್ಲಿ ಹಿಂದೆ ಆರ್ಮ್ ಚೇರ್ಸ್ ಒಂದು ದೊಡ್ಡದು ಬರ್ತದಲ್ಲ, ಅದ್ರ ಅದು ಚೇರ್ಸ್ ಬಂದಿದೆ. ನನ್ನ ರೂಮಲ್ಲಿ 2 ಚೇರ್ ಇದೆ, ನಮ್ಗೆ ಯಾಕೆ ಚೇರ್ ಇದೆ ಅಂತ ಗೊತ್ತಿಲ್ಲ. ಎಲ್ಲ ಬಂದು ಹಾಕಿ ಇಟ್ಟು ಹೋಗ್ತಾರೆ. ಇರೋದು ಒಂದೇ ಮೇಲೆ. ಮತ್ತೆ ಕುಶನ್ ಚೇರ್ ಇತ್ತು, ಅದನ್ನ ತಗೊಂಡು ಹೋಗ್ತಾರೆ. ಈಗ ಮತ್ತೊಂದು ರೀತಿಯ ಚೇರ್ ಅನ್ನು ಒಳಗೆ ತಂದಿಟ್ಟಿದ್ದಾರೆ. ಎಲ್ಲ ಟೋಟಲ್ ಕರ್ಟನ್ ಗಿಟನ್ ಹೇಳಿದ್ರೆ ಪಟ್ಟ ಸಿಗ್ತದೆ. ನಮ್ಗೆ ಬೇಡ, ಅಗತ್ಯನೇ ಇಲ್ಲ. ನೀವು ಬೆಡ್ಶೀಟ್ ಅನ್ನ ಡೈಲಿ ಇವರು ಚೇಂಜ್ ಮಾಡ್ತಾರೆ, ಕೂತ್ಕೊಳ್ತಾರೆ, ಹೊಸ ತಗೊಂಡು. ಅಗತ್ಯನೇ ಇಲ್ಲ, ನಾಟ್ ರಿಕ್ವೈರ್ಡ್. ನೀವು ಕರೆಕ್ಟ್ ಆಗಿ ನೀವು ವಿಧಾನಸೌಧ ಬಂದು ನಾನು ಎಲ್ಲ ಚೌಕ್ ಕರ್ಕೊಂಡು ಹೋಗ್ತೇನೆ. ವರಾಂಡದಲ್ಲಿ ನಾಯಿ ತಿರ್ಗಾಡ್ತಾ ಇರ್ತದೆ ಆಚೆ. ಇವರು ಸ್ಮಾರ್ಟ್ ವಾಟರ್ ಹಾಕಿದ್ದಾರೆ ಒಳಗೆ, ನಾಯಿಗಳು ಇನ್ನೂ ಸಹ, ನಾಟ್ ಜೋಕಿಂಗ್. ವರಾಂಡದ ಒಳಗೆ, LHನ ವರಾಂಡದ ಒಳಗೆ ಅದರಲ್ಲಿ ರಿಟರ್ನ್ಸ್ ಎಲ್ಲರೂ ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆಯಲ್ಲೇ ಇದ್ದಾರೆ. ಬೇಗ ಬೇಗ ಪರ್ಚೇಸ್ ಮಾಡ್ಬೇಕು, ಆದಷ್ಟು ಪರ್ಚೇಸ್ ಮಾಡ್ಬೇಕು. ಡೆಕೋರೇಷನ್ ಅದು ಇದು ಏನ್ ಕೇಳಿದ್ರೆ ಇಮಿಡಿಯೇಟ್ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಇಮಿಡಿಯೇಟ್ ಆಗಿ RTI ವ್ಯಾಪ್ತಿಗೆ ತರಬೇಕು, ಎನ್ಕ್ವೈರಿನ ಆಗ್ಬೇಕು. ಇದು ನಮ್ಮ ಡಿಮಾಂಡ್. ಅಂದ್ರೆ ನಾವು RTI ಹಾಕಿದಾಗ RTI ಒಳಗೆ ಬರ್ತಾ ಇಲ್ಲ. ಈ ಫಸ್ಟ್ ಡಿಫರೆನ್ಸ್ ನಾನು ನಿಮ್ಗೆ ಹೇಳಿದೆ. ಉಳಿದದೆಲ್ಲ ಅದು ನೀವು ಟೋಟಲ್ ಕೋಟ್ಯಾಂತರದಲ್ಲಿ ಕೇಳ್ತೇವೆ. ಈಗ ಬರ್ತದೆ, ಈಗ ಅಧಿವೇಶನದಲ್ಲಿ ಕೇಳ್ತೇವೆ, ಬರ್ತದೆ. 100% ಚರ್ಚೆಗೆ ಬರ್ತದೆ. ಸದನದಲ್ಲಿ ಸಹ ಹಾಗೆ ಮಾತಾಡ್ಬೇಕಾದ್ರೂ ಸಹ ಅವರಿಗೆ ಬೇಕಾದಂತ ವಿಷಯ ಮಾತ್ರ ಮಾತಾಡ್ಲಿಕ್ಕೆ ಬಿಡೋದು. ಮೂಡದ ವಿಷಯವನ್ನ ನಮ್ಗೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಸರಿಯಾಗಿ. ಆ ಪರಿಷ್ಠ ವರ್ಗದ ಒಂದು ಅದೇನೆಲ್ಲ ಸ್ಕ್ಯಾಮ್ ಮಾಡಿದಾರೆ ಅದ್ರ ಬಗ್ಗೆ ಸಹ ಮಾತಾಡುವಾಗ ಅದನ್ನ ದಾರಿ ತಪ್ಪಿಸುದು, ಕೋರ್ಟ್ ಅಲ್ಲಿ ಇದೆ ಅಂತ ಹೇಳುದು, ಇದನ್ನ ಮಾಡ್ತಾ ಇದ್ದಾರೆ. ಕೇಳಿದ ನಾನು ದೊಡ್ಡ ಒಂದು ಸ್ಪೀಕರ್, ನನಗೆ ಗೊತ್ತಿಷ್ಟು ನಿಮಗೆ ಸರ್ವಜ್ಞ ಸಿಂಡ್ರೋಮ್ ಅಂತ ಇದೆ ಕೆಲವರಿಗೆ. ಸರ್ವಜ್ಞನಿಗೆ ಎಲ್ಲ ತಿಳಿದಂತ ವ್ಯಕ್ತಿ, ಎಲ್ಲ ಜೀವನವನ್ನು ನೋಡಿದವರು. ಇವರು ಕೆಲವರು ಅವರಾಗಿ ವರ್ತಿಸುವಂತ ಪ್ರಯತ್ನ ಮಾಡ್ತಾರೆ, ಅದು ಆಗುದಿಲ್ಲ. ಇವರು ಪ್ರಿಯಾಂಕರ್ಗೆ ಇವರಿಗೆಲ್ಲ ಒಂದು ಸಮಸ್ಯೆ ಇದೆ. ಇವರಿಗೆ ಅವರು ಯೋಚನೆ ಮಾಡ, ನಾವು ನಮ್ಗೆಲ್ಲ ತಿಳಿದಿದೆ, ಎಲ್ಲ ಗೊತ್ತಿದೆ ಅನ್ನುವಂತ ರೀತಿಯಲ್ಲಿ, ಅಂದ್ರೆ ಉಳಿದವರೆಲ್ಲರೂ ಸಹ ಏನು ಗೊತ್ತಿಲ್ಲದಂತ ರೀತಿಯಲ್ಲಿ ವರ್ತಿಸುವುದು. ನನ್ನ ಮಾರಲಿ ನಾನೆಲ್ಲೋ ಅಪಹರಣ ರೀತಿಯಲ್ಲಿ ಇದೇ ಎಂಕ್ವೈರಿ ಆಗಿ ಗೊತ್ತಾಗ್ತದೆ ಇರೋದೆಲ್ಲದು. ಬಂದಿದೆ ವಿಷಯ. ಇದು ಒಂದೊಂದಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ನಾವು ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ ಆಗ್ತಾ ಇರುವಂತದ್ದನ್ನೇ ಯೋಚನೆ ಮಾಡಿ. ಒಂದು ದುಂದು ವೆಚ್ಚ, ಮೊದಲೇದು ದುಂದು ವೆಚ್ಚ, ಅದು ಅವಶ್ಯಕತೆ ಉಂಟಾ ಇಲ್ವೋ ಅನ್ನೋದು ಮೊದಲ ಪ್ರಶ್ನೆ. ಆಯ್ತು, ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡ್ಲಿಕ್ಕೆ ಗೌರ್ಮೆಂಟ್ ಇಂದ ಒಂದು ಪ್ರೊಸೀಜರ್ ಇದೆ, ಟೆಂಡರ್ ಕರಿಬೇಕು. ಒಂದು ದುಂದು ವೆಚ್ಚ, ಎರಡನೇದು ಅದರಲ್ಲಿ ಭ್ರಷ್ಟಾಚಾರ. ಟೆಂಡರ್ ಪ್ರೊಸೆಸ್ ನೀವು ಮಾಡದೆ ಕರೆಕ್ಟ್ ಆಗಿ ನಿಮ್ಗೆ ಬೇಕಾದಾಗೆ ಯಾರ್ಯಾರಿಗೆ ಕೊಟ್ಕೊಂಡು ತಿರುಗಿದ್ರೆ ಅಗತ್ಯತೆ ಇದ್ದಲ್ಲಿ ನನಗೆ ಅರ್ಥ ಆಗ್ತದೆ ಯಾವ ಅಗತ್ಯ ಉಂಟು. ನಂಗೆ ಸ್ಮಾರ್ಟ್ ಲಾಕ್ ಯಾಕೆ ಹಾಕಿದ್ದಾರೆ ಇನ್ನೂ ಗೊತ್ತಿಲ್ಲ. ನಾನು ಹೇಳಿಲ್ಲ, ನಾನು ಸರ್ಕಾರ ಹಣದ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದೆ ಫೈನಾನ್ಷಿಯಲಿ ಸರ್ಕಾರ ಮುಳುಗಿ ಹೋಗಿದೆ. ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಎಷ್ಟೋ ಸತಿ ಕೇಳಿದ್ದೇವೆ, ಹೊರಡಿಸ್ತಾ ಇಲ್ಲ. ಯಾವುದೇ ವರ್ಗಿಗೆ ದುಡ್ಡು ಕೊಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಅವರೇ ಹೇಳಿದೆ. ಹೌದು, ಅದೇ ನಮ್ದು ಅಬ್ಜೆಕ್ಷನ್. ನೀವು ಇಷ್ಟು ನಮ್ದೊಂದು ಸಣ್ಣ ರಸ್ತೆ ಮಾಡ್ಲಿಕ್ಕೆ ನಾವು ಅಲ್ಲಿ ಹೋಗಿ ಖಾದರ್ ಹೇಳಿದ್, ನನಗೆ ನೆನಪಿದೆ ಇನ್ನು ಸಹ. ಇದೇ ಸ್ಪೀಕರ್ ಖಾದರ್ ಅವರು ಹೇಳಿದ್ರು, ನೀವು ಫೈಲ್ ಅನ್ನ ತೆಗೆದುಕೊಂಡು ಟೇಬಲ್ ಇಂದ ಟೇಬಲ್ ಗೆ ಹೋಗ್ಬೇಕು. ಆಗ ಕೇಳಿದ, ಟೇಬಲ್ ಇಂದ ಕೆಳ ದಿವಸ ಕೊಟ್ಟು ನೋಡಿದ್ದಾರೆ, ಟೇಬಲ್ ಇಂದ ಮೇಲೆ ಸಹ ಇಟ್ಟು ನೋಡಿದ್ದಾರೆ, ವರ್ಕ್ ಬರ್ತಾ ಇಲ್ಲ ಅಂತ. ಕೆಲಸ ಯಾರಿಗೂ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಅಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಹಳೆ ಬಿಡದೆ ಪೇಮೆಂಟ್ ಆಗ್ಲಿಲ್ಲ. ಆದ್ರೆ ಸ್ಪೀಕರ್ ಇದು ನಮ್ದೆಲ್ಲ ಕಾರ್ ನೋಡಿ, ಕೆಲವೆಲ್ಲ ಕಾರ್ ಗುಜರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೆಲ್ಲ ಹೊಸ ಹೊಸ ಸೀಟ್ ಆಗಿದೆ. ಹೊಸ
ಸೀಟ್ ಎಲ್ಲ ಕಾರ್ಗಳಿಗೆ ನೀವು ಹೋಗಿ ನೋಡಿಬೇಕಾ, ನಾನು ತೋರಿಸ್ತೇನೆ ಇದು ಹೊಸ ಸೀಟ್ ಎಲ್ಲದ. ಈಗ ನೀವು ಆರಂಭ ಮಾಡಿದ್ದು ಖಾದರ್ ಸ್ಪೀಕರ್ ಆಫೀಸ್ ಅಲ್ಲಿ ಆಗೋದು. ಮತ್ತೆ ಯಾರು ಸ್ಪೀಕರ್ ಈಗ? ಸಾರಿ ತಪ್ಪಾಯ್ತು, ನನಗೆ ಸ್ಪೀಕರ್ ಅಂತ ಹೇಳಿದೆ. ಇಸ್ ಅ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ನಾವು ಯಾರು ಆಸ್ಕಿಂಗ್ ಫಾರ್ ಅ ಸಿಟ್ಟಿಂಗ್ ಜಡ್ಜ್ ಇದರ ಎನ್ಕ್ವೈರಿ ಮಾಡಬೇಕು. ಸತ್ಯಾಸತ್ಯತೆ ಹೊರಗೆ ಬರ್ಲಿ, ಅವರಿಗೂ ಟೆನ್ಷನ್ ಇಲ್ಲ. ಇಲ್ಲದ್ರೆ ಹೇಳ್ತಾರೆ ಬಿಜೆಪಿ ಅವರಿಗೆ ಇರ್ತದೆ, ರಿಯಾಕ್ಷನ್ಸ್ ಇರ್ತದೆ. ಬಿಜೆಪಿ ಸುಮ್ಮನೆ ಹೇಳ್ತಾರೆ, ಅದೇ ಹೇಳ್ತಾರೆ, ಇದೇ ಹೇಳ್ತಾರೆ. ನಾನು ಎಷ್ಟು ಹೇಳಿದಾನಲ್ಲ, ಮಾಡ್ಲಿ, ಇನ್ನು ಎನ್ಕ್ವೈರಿ ಮಾಡಿಸಿ. ಆರೋಪ ನಿಮ್ಮ ಇದರಲ್ಲೇ ಬಂದಿದೆ, ನಿಮ್ಮ ಪೇಪರ್ಸ್ ಅಲ್ಲೇ ಬಂದಿದೆ. ಈ ಗುಂಡು ವೆಚ್ಚದ ಬಗ್ಗೆ ನೀವೇನು ಬರೋದ್ರ ಸ್ಪೀಕರ್ ಆಫೀಸ್ಗೆ ಇಷ್ಟ್ಯಾಕ್ ಮಾಡಿದ್ರಿ? ವೈ ದಿಸ್ ಇಸ್ ಸ್ಪೆಂಡ್? ಈಗ ನಿಮ್ಮ ರೂಪಿಕ ಆಯ್ತು, ನಾನು ಬರೀಲಿಲ್ಲ ವೈಯಕ್ತಿಕವಾಗಿ. ನಾನು ಮಾತ್ರ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದ್ದೇನೆ, ನನಗೆ ಅಗತ್ಯ ಇಲ್ಲದ ವಸ್ತುಗಳನ್ನ ನೀವು ಯಾಕೆ ಇಡ್ತಾ ಇದ್ದೀರಾ ಅಂತ ಕೇಳಿದೆ. ನಾವು ಇರುವುದಿಲ್ಲ ಅಲ್ಲಿ. ಒಂದ್ ದಿವಸ ನಾನು ಹೋಗುವಾಗ ಪಿ ಎಂ ಅನ್ನ ಹೇಳ್ತಾನೆ, ದೊಡ್ಡದೊಂದು ಚೇರ್ ಇಟ್ಟು ಹೋಗಿದ್ದಾರೆ ಸರ್ ಅಂತ. ಒಳಗೆ ಒಂದ್ ದೊಡ್ಡ ಕುರ್ಚಿ ಇಟ್ಟು ಹೋಗಿದ್ದಾರೆ, ಫುಲ್ ಫೋಮ್ ಕೀಮ್ ಇಷ್ಟು ದೊಡ್ಡದಿದೆ. ನನ್ನ ಹತ್ರ ಆಲ್ರೆಡಿ ಒಂದು ಇದೆ ಸಿಟ್ಟಿಂಗ್ ಚೇರ್. ಅಗತ್ಯ ಇಲ್ಲ. ಕೇಳಿದೆ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದೆ, ಯಾಕೆ ಹಾಕ್ತಾ ಇದ್ದೀರಿ? ಅದು ಉತ್ತರ ಇಲ್ಲ. ಇಲ್ಲ ಸರ್, ಅದು ನಮ್ಗೆ ವ್ಯವಸ್ಥೆ ಉಂಟು ಹೇಳ್ತಾನೆ. ಬಂದ ಕೂಡ್ಲೆ ಲಾಸ್ಟ್ ಅಸೆಂಬ್ಲಿ ಆದ ಟೈಮಲ್ಲಿ, ಅದಾದ್ಮೇಲೆ ಸ್ವಲ್ಪ ಬಂದ ಬಂದ ಕೂಡಲೇ ಸ್ಟಾರ್ಟ್ ಆಗಿದೆ. ಲಾಕರ್ಸ್ ಎಲ್ಲ ಈಗ ಹೊಸದಾಗಿ ಬಂದದ್ದು, ಲಾಕರ್ಸ್, ಸ್ಮಾರ್ಟ್ ಲಾಕ್. ನಾವು ಇರುವುದಿಲ್ಲ ಅಲ್ಲ ಅಲ್ಲಿ. ಶಿಟ್ಟು ಅದೆಲ್ಲ ಉಂಟಲ್ಲ, ನಿರಂತರವಾಗಿ ನಾವು ಕೇಳಿದಾಗ ಅದೆಲ್ಲ ಕೆಲಸಕ್ಕೆ ಆಗ್ತದೆ. ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡೋದು ಸರಿ ಇದೆ. ಅದು ಇದು ಎಲ್ಲ ಕರ್ಟನ್ ಗಿಟನ್ ಎಲ್ಲ ಚೇಂಜ್ ಮಾಡ್ಬೇಕಂತ ದೊಡ್ಡ ರೀತಿಯಲ್ಲಿ ಬಂದು ನಾನು ಬಿಡ್ಲಿಲ್ಲ. ಫಸ್ಟಿಗೆ ಪಿ ಹತ್ರ ಹೇಳಿದ್ರು ಅಗತ್ಯ ಇಲ್ಲದನ್ನು ಇಡಬೇಡ ಅಂತ ಹೇಳಿ. ಅಗತ್ಯ ಇಲ್ಲ, ನನಗೆ ಅಗತ್ಯ ಇದ್ರೆ ನೋಡ್ತೇನೆ. ಪಬ್ಲಿಕ್ ಟ್ಯಾಕ್ಸ್ ಮನಿ ಅದು. ಮತ್ತೊಂದ್ಸರಿ ಬರುವಾಗ ಸರ್ ಲಾಕ್ ಏನೋ ಚೇಂಜ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಫೋನ್ ನಾವು ರೂಮಿಗೆ ಹೋಗುದು ಬೆಂಗಳೂರು ಹೋದ್ರೆ ಮಾತ್ರ ಲಾಕ್ ಚೇಂಜ್ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿದ್ರೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಬರುವಾಗ ಅದು ಎಲ್ಲಿ ಒಳಗಿದ್ದ ರೂಮಿಗೆ ಮತ್ತೊಂದು ಲಾಕರ್ ಅನ್ನು ಇಟ್ಟೋಗಿದ್ದಾರೆ, ಒಳಗೆ ಇಟ್ಟೋಗಿದ್ದಾರೆ. ನಾನು ಎಸ್ಟೇಟ್ ಮ್ಯಾನೇಜರ್ ಅಂತ ಕೇಳಿದೆ, ಯಾಕೆ ಅಂತ ಕೇಳಿದಾಗ ಅದು ಇಲ್ಲ ಸರ್, ಎಲ್ಲರಿಗೂ ಬಂದಿದೆ, ಎಲ್ಲ ರೂಮಿಗೂ ತಂದು ಇಟ್ಟಿದ್ದಾರೆ, ಅದು ಸರ್ಕಾರದಿಂದನೇ ಇದು ಸ್ಪೀಕರ್ ಆಫೀಸ್ ಬಂದಿದೆ ಅಂತ ಹೇಳಿದ್ರು. ಮ್ಯಾಟರ್ ಆಫ್ ಟೈಮಿಂಗ್. ನೀವು ವಾಟ್ ಯು ಆರ್ ಆಸ್ಕಿಂಗ್ ಇಸ್ ಮ್ಯಾಟರ್ ಆಫ್ ಟೈಮಿಂಗ್. ನಿನ್ನೆ ಯಾಕೆ ಹೇಳಲಿಲ್ಲ? ಅಲ್ಲ, ನೋಟಿಸ್ ನಮ್ಗೆ ಆಗ ಬಂದಾಗ ಆಗಿದೆ. ಬಟ್ ಇದೆಲ್ಲ ಆರ್ ಟಿ ಐ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಐ ಕಾಂಟ್ ರಿಮೆಂಬರ್. ಕರೆಕ್ಟ್ ಆಗಿ ಒಂದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟಾಗಿ ಯಾವ ಟೈಮಲ್ಲಿ ಯಾವ್ದು ಬಂದಿದೆ. ಅದಕ್ಕೆ ಅದು ನಿರಂತರವಾಗಿ ಬರ್ತಾ ಇದೆ. ಆಮೇಲೆ ಇದಂತೂ ಈಗ ಸೀಟ್ ನೀವು ಇದನ್ನ ಹೇಳಿದ್ರಲ್ಲ, ಪುಸ್ತಕ ಮೇಳ ಮತ್ತೆ ಈಗ ನೀವಂದಿದ್ರೆ ಅದು ಆಗಿ ಮಾಡಿದ್ರೆ ಸರ್, ಈಗ ಬೇಸಿಕಲಿ ಟೆಂಡರಿಂಗ್ ಪ್ರೋಸೆಸ್ ಆದ್ಮೇಲೆ ಅಂತ. ಈಗ ಟೆಂಡರಿಂಗ್ ಪ್ರೋಸೆಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಪ್ರೊಸೀಜರ್ ಇವರು ಟೆಂಡರ್ 4G ಎಕ್ಸಾಮ್ಷನ್ ಅಲ್ಲಿ ತಕೊಂಡು ಮಾಡಿದಾರ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮಗೆ ಆರ್ ಟಿ ಐ ಹಾಕಿದಾಗ ಗೊತ್ತಾಯ್ತು, ಆರ್ ಟಿ ಐ ವ್ಯಾಪ್ತಿಗೆ ಬರುದಿಲ್ಲ ಸ್ಪೀಕರ್ ಆಫೀಸ್. ಆರ್ ಟಿ ಐ ಹಾಕಿದ್ರೆ ನಿಮ್ಗೆ ಯಾವುದೇ ಉತ್ತರ ಸಿಕ್ಕುದಿಲ್ಲ. ಖರೀದಿ ಅಲ್ಲ, ಹಿಂದಿನ ಉಂಟ ಇಲ್ಲ ನಮ್ಗೆ ಗೊತ್ತಿಲ್ಲ. 4G ಎಕ್ಸಾಮ್ಷನ್ ಇದಕ್ಕಿದೆ, ಯಾರು ಸಹ ಹಿಂದೆ ಆರ್ಡರ್ ಮಾಡುದಿಲ್ಲ. ನಾನು ಅಷ್ಟು ಸ್ಟಡಿ ಮಾಡ್ಲಿಲ್ಲ ಅದಕ್ಕೆ. ಫೋರ್ಜಿ ಎಕ್ಸಾಮ್ಷನ್ ಅದು ತುರ್ತಾಗಿ, ಅದು ತುರ್ತಿಲ್ಲ ಅಲ್ಲ, ಇದಕ್ಕೆ ತುರ್ತಿಲ್ಲ. ಈಗ 4G ಎಕ್ಸಾಮ್ಷನ್ ಮಳೆ ಹಾನಿ ಆದಂತ ಸಂದರ್ಭದಲ್ಲಿ, ನೆರೆ ಬಂದಂತ ಸಂದರ್ಭದಲ್ಲಿ 4G ಎಕ್ಸಾಮ್ಷನ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ದೊಡ್ಡ ಡ್ಯಾಮೇಜ್ ಆಗಿರ್ತದೆ, ಟೆಂಡರ್ ಪ್ರೋಸೆಸ್ ಆಗೋದು ತುಂಬಾ ಲೇಟ್ ಆಗ್ತದೆ. ಅದಕ್ಕೋಸ್ಕರ 4G ಎಕ್ಸಾಮ್ಷನ್ ತುರ್ತು. ದಟ್ ಇಸ್ ಎಕ್ಸಾಕ್ಟ್ ವರ್ಡ್. ನೀವು ಹೇಳೋದು ಸರಿ ಇದೆ. ತುರ್ತೇನಿದೆ ಇದರಲ್ಲಿ? ತುರ್ತೆ ಇಲ್ಲ, ಏನು ತುರ್ತೆ ಇಲ್ಲ. ನಾನು ಹೋಗುವ ಕಾರಿದು ಸೀಟ್ ಕವರ್ ತುರ್ತೇನಿದೆ ಅದರಲ್ಲಿ? ಆರಾಮ್ಸೆ ಮಾಡ್ಬೋದಲ್ಲ. ಬಿಕಾಸ್ ದೂರು ಕೊಡಬೇಕಾಗ್ತದೆ, ರಾಜ್ಯಪಾಲರಿಗೆ ಕೊಡಬೇಕಾಗ್ತದೆ, ಸ್ಪೀಕರ್ಗೆ ಆದ ಕಾರಣ. ಅವರ ಸಿಟ್ಟಿಂಗ್ ನನ್ನ ಹತ್ರ ಕೇಳಿದ್ರೆ, ಸ್ಪೀಕರ್ ಅವರಿಗೆ ಅಡ್ವೈಸರ್ ಅಂತ ಹೇಳಿದ್ರೆ ಅವರೇ ಒಪ್ಕೊಳ್ಳಿ. ಯಾವ್ದಕ್ಕೆ? ಎನ್ಕ್ವೈರಿಗೆ. ಸಿಟ್ಟಿಂಗ್ ಜಡ್ಜ್ ಹತ್ರ ಎನ್ಕ್ವೈರಿ ಮಾಡಿಸಿ. ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಿಸಿದ್ರೆ ಗೊತ್ತಾಗ್ತಲ್ಲ. ಗವರ್ನರ್ಗೆ ನಾವು ಬರೀತೇವೆ, ಮೀಟಿಂಗ್ ಮಾಡಿ ಮಾತಾಡ್ಬೇಕಷ್ಟೇ. ಮಾತಾಡ್ತೇವೆ, ಮಾತಾಡ್ಲಿಕ್ಕಿದ್ದೇವೆ.
ಅದೇನಾಗ್ತದೆ ನೋಡುವಾಗ ಡ್ಯೂ ಪ್ರೊಸೆಸ್ ಇದೆ, ಲೀಗಲ್ ಏನೆಲ್ಲ ಮಾಡ್ಬೋದು, ನಾವು ಮಾಡ್ತೇವೆ ಇದೆ ಅಂತ. ಇದು ಈ ಫೆಸಿಲಿಟೀಸ್ ಎಲ್ಲ ನೀವು ಮಾತ್ರ ನಿಮ್ಮ ಪಕ್ಷದ ಅಥವಾ ಬೇರೆ ಪಕ್ಷದ ಶಾಸಕರು ಕೂಡ ಇದೆ ಎಲ್ಲರೂ ಅದನ್ನ ಹೇಳ್ತಾರೆ. ಯಾಕಂದ್ರೆ ಇಟ್ ಇಸ್ ಇಟ್ ಇಸ್ ನಾಟ್ ಮೈ ಪ್ರಾಪರ್ಟಿ ಟು ಡಿನೈ ಇಟ್ or ಟೇಕ್ ಇಟ್. ಇದು ಗವರ್ಮೆಂಟ್, ಇದು ಟ್ಯಾಕ್ಸ್ ಬೇರ್ಸ್ ಮನಿಯಿಂದ ತಗೊಂಡಂತ. ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳುದು, ಅವಶ್ಯಕತೆ ಇಲ್ಲ, ಅದ್ರದ್ದು ಅವಶ್ಯಕತೆ ಇದೆ ಅಂತ ಹೇಳುದು. ನೀವು ಶಾಸಕರಾಗಿ ಪ್ರಶ್ನೆ ಮಾಡೋದು ಅಥವಾ ಪ್ರತಿಪಕ್ಷ ಆಗಿ? ಭರತ್ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಪಕ್ಷದ ಉಪಶಾಸಕ, ಆಯ್ತಾ, ಉಪಶಾಸಕರಾಗಿ ಸಹ ಮತ್ತು ಪ್ರತಿಪಕ್ಷದಲ್ಲಿರುವಂತನಾಗಿ ಸಹ, ಮತ್ತು ಇವರೆಲ್ಲ ನಮಗೆ ಬುದ್ಧಿವಾದ ಹೇಳಿದವರು. ಯಾರು? ಖಾದರ್ ಅವರು. ಬುದ್ಧಿವಾದ ಹೇಳಿದವರಿಗೆ ಒಂದು ಕರೆಕ್ಟ್ ಉತ್ತರ ಕೊಡ್ಬೇಕಾಗ್ತದೆ ಕೆಲವು ಟೈಮ್ ಅಲ್ಲಿ. ಅದು ಸಹ ಇದೆ, ತಪ್ಪಿಲ್ಲ, ಅದು ಸಹ ಇದೆ. ನಿಮ್ಮ ಪಾರ್ಟಿಯಿಂದ ಏನಾದ್ರು ಕ್ವಶನ್ ಮಾಡ್ತೀರಾ? ಮಾಡ್ತಾರೆ. ಎಸ್ ಹಾಗಿದೆ. ಇವತ್ತು ಈಗ ಟೋಟಲ್ ಒಟ್ಟಿಗೆ ಆಗ್ತಿರ್ಬೋದು. ಇನ್ನೊಂದು ಹೇಳಿದ್ರು ಖಾದರ್ ಅವರು, ಅನುದಾನದ ವಿಚಾರ ಬಂದಾಗ ಟೇಬಲ್ ಶಾಸಕರು ಟ್ರೈ ಮಾಡಬೇಕು, ಶಾಸಕರು ಆಗುದಿಲ್ಲ ಅಂತ ಅಂದಿದ್ರು. ನಮ್ಮ ಎಫರ್ಟ್ ಇಂದ ಆಗ್ತಾ ಇದೆ ಬಿಟ್ರೆ ಇದು ನನ್ಗೇನು ಸರ್ಕಾರದಿಂದ ಅಂತ ಅಂತಿದ್ರು. ಅಂದ್ರೆ ಉಳಿದ ಶಾಸಕರು ಆ ರೀತಿ ಎಫರ್ಟ್ ಆಗ್ತಾ ಇಲ್ಲ ಅಂತ ಇದನ್ನ ಹೇಳಿದ್ರು. ಅಂದ್ರೆ ಅವರ ಪಾರ್ಟಿ ಶಾಸಕರು ಅದನ್ನ ಎಫರ್ಟ್ ಆಗ್ತಿಲ್ವಾ? ಅವರ ಪಾರ್ಟಿಯವರೇ ಜಾಸ್ತಿ ಬಂದು ನಮ್ಮ ಹತ್ರ ಹೇಳುದು, ಏನಾದ್ರು ಮಾಡಿ ಮಾರೆ, ಸ್ವಲ್ಪ ಏನಾದ್ರು ಗಲಾಟೆ ಮಾಡಿ, ನಿಮ್ಗೆ 5 ಸಿಕ್ಕಿದ್ರೆ ನಮ್ಗೆ 10 ಆದ್ರೂ ಸಿಕ್ಬೋದು ನಮ್ಮ ಏರಿಯಾಕ್ಕೆ ಅಂತ ಅವ್ರ ಪಾರ್ಟಿಯವರು ಹೇಳುದು. ಯಾರು? ನಿಮ್ ಪೇಪರ್ ಅಲ್ಲಿ ಬಂದಿದೆ. ಸಿ, ನಾವೆಲ್ಲರೂ ಪಬ್ಲಿಕ್ ಡೊಮೇನ್ ಅಲ್ಲಿ ಇರುವಂತವ್ರು ರಾಜಕಾರಣಿಗಳು. ಪಬ್ಲಿಕ್ ಡೊಮೇನ್ ಅಲ್ಲಿ ಈ ರೀತಿಯ ವಿಷಯಗಳು ಬಂದಾಗ ಅಡ್ವಾಣಿ ಅಂತವ್ರು ರಿಸೈನ್ ಮಾಡಿ ಅವ್ರಿಗೆ ಹೋಗಿದ್ರು, ಆಮೇಲೆ ಸರಿಯಾದ ನಂತರ ಒಂದು ಬಂದ್ರು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಇವ್ರ ಹತ್ರ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಎನ್ಕ್ವೈರಿ ಆದ್ರೂ ಹಾಕಿ, ಇದೆಲ್ಲ ಕ್ವಶನ್ ಇದೆಲ್ಲ ಉತ್ತರ ಕೊಡಿ. ಎಮರ್ಜೆನ್ಸಿ ಏನಿತ್ತು ನಿಮ್ಗೆ 4G ಎಕ್ಸಾಮ್ಷನ್ ತಗೊಳ್ಳಿಕ್ಕೆ? ಅದಕ್ಕೆಲ್ಲ ಉತ್ತರ ಕೊಡಿ ಅಲ್ಲ ನೀವು. ದುಂದು ವೆಚ್ಚ ಆಗಿದೆ ಅನ್ನೋದು ಹೇಳುದು ನಮ್ಮ ಕಂಟೆನ್ಷನ್. ಹೌದು, ಚೂರು ಬರಲಿಲ್ಲ, ಅದ್ರ ವಿಷಯದಲ್ಲೇ ಇಲ್ಲ. ಈಗ ಅಲ್ಲಿ ನೀವು ಬರಬೇಡಿ, ಕಾಂಟ್ರಾಕ್ಟ್ ಕಳಿಸಿ ಹೇಳ್ತಾರೆ. ಅದು ಅವ್ರು ಹೋಗ್ತಾ ಇಲ್ಲ, ಅಲ್ಲಿ ಆಗ್ತಾ ಇಲ್ಲ. ಯಾರಿಗೆ ಸರ್ ಆಫ್ ದ ರೆಕಾರ್ಡ್ ಹೇಳಿದ್ದು, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರಿಗೆ ಎಷ್ಟವರೆಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಮೈನಾರಿಟಿ ಫಂಡ್ ರಿಲೀಸ್ ಆಗಿದೆ, ಮೈನಾರಿಟಿ ಫಂಡ್ ಕೆಲವು ಕಡೆ ರಿಲೀಸ್ ಆಗಿದೆ. ಅದರ 30-40% ಬರ್ತದೆ, ಅದೆಲ್ಲ ಒಂದು ಪ್ರೊಸೀಜರ್ ಇದೆ, ಅದ್ರ ಬಗ್ಗೆ ರಿಲೀಸ್ ಆಗಿದೆ. ಪಂಚಾಯತ್ ರಾಜ್ ಮತ್ತು ಇದ್ರ ಕೊಟ್ಟದ್ದು ವರ್ಕ್ ಲಿಸ್ಟ್ ಎಲ್ಲ ಹೋಗಿದೆ, ಅಪ್ರೂವಲ್ ಆಗಿದೆ. ಇದು 1 ವರ್ಷ ಆಗ್ತಾ ಬಂತು, ಈಗ ಇನ್ನೂ ರಿಲೀಸ್ ಆಗಿಲ್ಲ. ಮುಖ್ಯಮಂತ್ರಿ ಅವರು ಮೊನ್ನೆ 25 ಜನ ಹೇಳಿದ್ರು, ಅದು ಸಹ ಪ್ರೊಸೆಸ್ ಆಗಿದೆ. ಅದು ತೋರ್ತಾ ಇಲ್ಲ ಎಲ್ಲಿ ಸಹ, ಯಾರಿಗೆ ಸಹ ಹಿಂದೆ ಬರ್ಲಿಲ್ಲ ಇನ್ನು ಸಹ. ಸ್ಪೀಕರ್ ರೂಮಿಗೆ ಇರ್ಬೋದು, ಸ್ಪೀಕರ್ ಕೊಠಡಿಗೆ ಗೊತ್ತಿಲ್ಲ, ಬಂದಿರ್ಬೋದು. ಅವ್ರೆಲ್ಲದು ಇದ್ದದ್ದೆಲ್ಲ ನಮ್ಮದೆಲ್ಲ ಮೈನಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ಅದ್ರ ವಿಷಯ ಗೊತ್ತಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ, ತೋರ್ತಾ ಇಲ್ಲ ಅಲ್ಲ. ನಥಿಂಗ್ ಇಸ್ ಸೀನ್, ಎಲ್ಲದು ಪೇಪರ್ ಅಲ್ಲಿ ಇದೆ, ಎಲ್ಲದು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ. ಫಿಸಿಕಲಿ ನಥಿಂಗ್ ಇಸ್ ವಿಸಿಬಲ್. ವಿಸಿಬಿಲಿಟಿ ಇಲ್ಲ ಡೆವಲಪ್ಮೆಂಟ್. ಇದು ಸಾಧಾರಣ ದಕ್ಷಿಣ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಮೊದಲ ಟರ್ಮಿನಲ್ಲಿ ಸಾಧಾರಣ ಮೇಜರ್ ರೋಡ್ಸ್, ಮೇಜರ್ ಇದನ್ನ ಮಾಡಿದ ಕಾರಣ ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ. ಆದ್ರೂ ಸಹ ಡೆವಲಪ್ಮೆಂಟ್ ಇನ್ನೂ ಸಹ ಹೊಸ ಜಾಗ ಬರ್ತಾ ಇದೆ, ಹೊಸ ಕಡೆ ಮನೆಗಳಾಗ್ತಾ ಇದೆ. ಅಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನಂದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. SHDP, CRF, ಸೆಂಟ್ರಲ್ ಗವರ್ಮೆಂಟ್ ಅನ್ನು ಕಳಿಸ್ತದೆ. CRF ಫಂಡ್ ಅದು ಬಂದಿದೆ, CRF ಇಂದ ಆಗಿದೆ, ಸೆಂಟ್ರಲ್ ಗವರ್ಮೆಂಟ್ ಕೊಡುವಂತದ್ದು, ಅದರಿಂದ ಬಂದಿದೆ. PWD ಇಂದ ಹಿಂದೆ 15-20 ಕೋಟಿ ಕೊಡ್ತಾ ಇದ್ರು. ಈ ಸತಿ ನಮ್ಗೆ ಬಿಜೆಪಿ MLA ಗಳಿಗೆ 6, ಅವರಿಗೆ ಸ್ವಲ್ಪ 12 ಏನೋ ಕೊಟ್ಟಿರ್ಬೇಕು. ಅದು ಸಹ ಫಂಡ್ ಇಲ್ಲ, ಆದ್ರೂ ಆರ್ಡರ್ಸ್ ಇದ್ದ ಕಾರಣ, PWD ಆದ ಕಾರಣ ಕಾಂಟ್ರಾಕ್ಟರ್ಸ್ ಕೆಲವು ಕಡೆ ಮಾಡಿದ್ದಾರೆ. ಬಿಕಾಸ್ ಅದ ಎಸೆಟ್ ಅನ್ನ, ಅವರ ಎಸೆಟ್ ಏನಿರ್ತದೆ PWD, ಅದನ್ನ ನಾವು ಡೆವಲಪ್ಮೆಂಟ್ ಮಾಡ್ಲೇಬೇಕಾಗ್ತದೆ, ಹಾಳಾಗ್ತದೆ ಇಲ್ಲದಿದ್ರೆ.
ಅದು ಆಗ್ತಾ ಇದೆ, ಅದು ಅರ್ಧ PW ಹಿಂದೆ ಸಿಕ್ಕುವಷ್ಟು ಸಿಗ್ತಾ ಇಲ್ಲ. ಪಂಚಾಯತ್ ರಾಜು ಎಲ್ಲ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ಅದು ಯಾವ್ದು ಸಹ ಇನ್ನೂ ಸಹ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇಲ್ಲ. 10 ಹೇಳಿದ್ರೆ 3 ಕೊಡ್ತಾರೆ ಕೆಲವು ಸರಿ, ಆ ಟೈಪ್ ಅಲ್ಲಿ ಇದೆ. ವರ್ಕ್ ಎಲ್ಲ ಫುಲ್ ಹೋಗಿರ್ತದೆ. ವಾಟ್ ಎವರ್, ಅದು ಬೇರೆನೆ ವಿಷಯ. ಈ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡ್ ಬೇರೆನಿಂದ ಸಭಾಧ್ಯಕ್ಷರ ಸ್ಥಾನ ಲಾಭದಾಯಕ ಹುದ್ದೆ ಅನ್ನೊಂದೊಂದು ತೋರಿಸಿಕೊಟ್ಟಂತ ಕೀರ್ತಿ ಸ್ಪೀಕರ್ ಸಾಹೇಬರಿಗೆ, UT ಖಾದರ್ ಅವರಿಗೆ, ಹೆಸರು ಹೇಳ್ತಾ ಇದ್ದೇನೆ, ಅವರಾಗಿ ಡೌಟ್ ಇತ್ತು, UT ಖಾದರ್ ಅವ್ರ ಮೇಲೆ ಬಂದಿದೆ. ಇದನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುವುದಾದ್ರೆ ಅವರು ಇದರ ಬಗ್ಗೆ ಸೆಟ್ಟಿಂಗ್ ಜಡ್ಜಿನ ಮೂಲಕ ತನಿಖೆಯನ್ನ ಮಾಡಿಸ್ಬೇಕು ಸರ್ಕಾರ. ಯಾರು ಹೇಳಿದ್ ಮುಗೀತಾ ಅಂತ? ಅವರ ಆಸೆಯಲ್ಲಿ ಇರ್ಬೋದು, ಸರ್ಕಾರ ಏನ್ ಮಾಡಿದ್ರೆ ಗೊತ್ತ, ಸರ್ಕಾರನೇ ಚೇಂಜ್ ಆಗ್ಬೋದು. ಯಾರಿಗೂ ಅಲ್ಲ, ಅನುಕೂಲ ಮಾಡುದು ರಿಕ್ವೈರ್ಮೆಂಟ್ ಇದ್ದಾಗ. ಸುಮ್ಮನೆ ನಾನು ವಾರಕ್ಕೆ ಒಂದ್ಸತಿ ನನ್ನ ಕಾರ್ ಅಲ್ಲಿ ಸೀಟ್ ಎಲ್ಲ ಕವರ್ ಚೇಂಜ್ ಮಾಡಿ ಬಿಟ್ಟಿದ್ದಾರೆ. ಎಸ್, ಥ್ಯಾಂಕ್ ಯು.